ಗುಂಡಿ ತೋಡ್ತೀವಿ ಅಂದರು ಗುಂಡಿಗಳು ತೋಡಿಲ್ಲ, ಚರಂಡಿ ಮಾಡ್ತೀವಿ ಅಂತ ಹೇಳೋರು ಚರಂಡಿಗಳು ಇಲ್ಲ, ಇಂಥ ವ್ಯವಸ್ಥೆ ಇಲ್ಲ. ನಮ್ಮ ಪಂಚಾಯತ್ ಅಂದ್ರೆ ಏನೈತ್ರಿ, ಖಾತ್ರಿ ಯೋಜನೆ ಆಗೈತಿ. ಸರ್ಕಾರ ಇದನ್ನು ಗಮನಕ್ಕೆ ತೊಗೋಬೇಕು. ಇಲ್ಲ ಖಾತ್ರಿ ಯೋಜನೆ ಬಂದ್ ಮಾಡ್ರೆ ದೇಶ ಯಾವ ಅಧಿಕಾರಿಗಳು ಬಂದರೂ ನಮಗೆ ಕಿಮ್ಮತ್ತು ಕೊಡೋದಿಲ್ಲ ಅವ್ರು. ನಾವು ಇದನ್ನು ಮಾಡಿದೀವಿ ಅಂದ್ರೆ ಅವ್ರು ಏನೇನು ಒಂದು ಸ್ವಲ್ಪ ಕೇರ್ ತೊಗೊಂಡು ಹಿಂಗೆ ಮಾಡ್ತಾರೆ ಮಾಡಿಬಿಡಿ ನಂಗೆ ಮುಡಿತೀರ ಇಷ್ಟೇ. ಮತ್ತೆ ಕೆರೆಗಳು ಯೋಜನೆ ಮಾಡಿ 4-5 ಲಕ್ಷ ಅವು ಒಟ್ಟೆ ಕೆರೆನೇ ಇಲ್ಲರಿ ಅಲ್ಲಿ. ಈಗ ನಮ್ಮ ಊರು ಹೊರಗಿನ ಬಾಜು ಗುಡಿ ಅನ್ನೊಂದು ವ್ಯವಸ್ಥೆ ಐತಿ. ಒಂದು 20 ಲಕ್ಷ ರೂಪಾಯಿ ಕೆರೆ ಮಾಡಿದ್ರೆ 20,000 ಜನಸಂಖ್ಯೆ ನೀರು ಕೊಡುವಂಥ ವ್ಯವಸ್ಥೆ, ದನಗಳಿಗೆ ನೀರು ವ್ಯವಸ್ಥೆ ಆಗುವಂಥ ವ್ಯವಸ್ಥೆ ಮಾಡಿದಂದ್ರೂ ಅದನ್ನು ಮಾಡೋಕ್ಕೆ ತಯಾರಿಲ್ಲ. ಇದು ಗುರಾಳಿ ವ್ಯವಸ್ಥೆಗಳನ್ನು ಮಾಡಿದವು, ದುಡ್ಡು ಹಾಳು ಮಾಡುವಂಥ ವ್ಯವಸ್ಥೆ ಈ ಗ್ರಾಮ ಪಂಚಾಯತಿ ಒಳಗೆ ಅದ. ಇದಕ್ಕೆ ಸರ್ಕಾರ ಆಗಲಿ ಅಧಿಕಾರಿ ವರ್ಗ ಆಗಲಿ ಕ್ರಮ ತಗೊಳ್ಳಿ. DC ಅವರಾಗಲಿ ಅಥವಾ ತಹಸೀಲ್ದಾರ್ ಆಗಲಿ ಅಥವಾ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅದರಲ್ಲ ಅವರಾಗಲಿ ಇಂಥ ವ್ಯವಸ್ಥೆಗಳೆಲ್ಲ ದುರ್ವ್ಯವಸ್ಥೆ. ಖಾತ್ರಿ ಯೋಜನೆ ಪ್ರತಿ ಗ್ರಾಮದಲ್ಲಿ ಈ ಥರನಾಗ ಆದ್ರೆ ಸಾವಿರಾರು ಕೋಟಿ ಹಣ ಹಾಳಾಗುವಂಥ ವ್ಯವಸ್ಥೆ ಆಗ್ತದೆ. ಆ ವ್ಯವಸ್ಥೆ ಸರಿಪಡಿಸ್ಬೇಕು ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಇಂಥ ವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸಬೇಕು. ಅವ್ರಿಗೆ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಬೇಕು. ಇಲ್ಲಿ ತಾಲೂಕ್ ಪಂಚಾಯತ್ ಅವ್ರು ಕೇಳ್ರಿ ಏನು ಹೇಳ್ತಾರೆ? ತಾಲೂಕ್ ಪಂಚಾಯತ್ ಅವರು ಹೇಳೋಣ ಹೋಗ್ತಾರ್ರಿ, ಒಟ್ಟು ಸುಮ್ಮನೆ ಕೂತ್ ಬಿಡ್ತಾರ್ರಿ. ಅವರೆಲ್ಲ ಅದ್ರಾಗ ಅದಾರ್ರಿ. ಅವ್ರು ಕುಡ್ಕೊಂಡು ಮಾಡಿದಂಗೆ ವ್ಯವಸ್ಥೆ ರಿಸೀವ್ ಮಾಡಂಗಿಲ್ಲ ಅವ್ರ ಫೋನ್ ರಿಸೀವ್ ಮಾಡಲ್ರಿ, ಫೋನ್ ರಿಸೀವ್ ಮಾಡಂಗಿಲ್ಲ. ಆ ಫೋನ್ ರಿಸೀವ್ ಮಾಡ್ಲಿಕ್ಕೆ ಅದಕ್ಕೆ ವಾಟ್ಸಪ್ ಮೆಸೇಜ್ ಹಾಕಿದ್ವಿ ಅವ್ರಿಗೆ, ಈ ಪತ್ರ ಬದ್ರೆ ಒಂದು ಸ್ವಲ್ಪ ಮಾಹಿತಿ ಕೊಡತ್ತೇಳಿ ಕೊಡ್ತೀವಿ ಅಂತ ಹೇಳಿ ಒಂದು ವಾರ ಆದ್ರಿ. ಈಗ ಅದ್ರ ಬಗ್ಗೆ ಏನು ಒಂದು ವಾರದಲ್ಲಿ ಮೆಸೇಜ್ ಮಾಡಿಲ್ಲ, ಏನು ರಿಪ್ಲೈ ಇಲ್ಲ. ಈ ಥರ ಮಾಡತ್ತಾರೆ ಕೆಲಸ ಅಂತೂ ಯಾವುದೇ ಥರದಾಗಿಲ್ಲ. ಭಾಳ ಕಳಪೆ ಆಗ್ಯಾರ ನಮ್ಮ ಊರಾಗ ಕೆಲಸ ರೀ. ಬರೀ ಎಲ್ಲ ಕಳಪೆ ಕೆಲಸ ರೀ. ಮಾಡ್ತೀವಿ ಅಂತ ಹೇಳ್ತಾರೆ, ಯಾವುದೇ ಥರ ಕೆಲಸ ಮಾಡಿಲ್ಲ. ಸಾಧಾರಣ ಇಂಥ ಒಟ್ಟೆ